ಸಬ್ಜೆಕ್ಟ್ ಪ್ರೊನೌನ್ಸನ್ನು ವಾಕ್ಯ ರೂಪದಲ್ಲಿ ನೋಡೋಣ. ಐ ನಾನು, ಮೀ ನನ್ನನ್ನು, ಮೈ ನನ್ನ, ಮೈನ್ ನನ್ನದು. ಐ ಆಮ್ ಹ್ಯಾಪಿ, ನಾನು ಸಂತೋಷವಾಗಿದ್ದೇನೆ. ಶಿ ಕಾಲ್ಡ್ ಮೀ, ಅವಳು ನನ್ನನ್ನು ಕರೆ ಮಾಡಿದಳು. ದಿಸ್ ಈಸ್ ಮೈ ಬುಕ್, ಇದು ನನ್ನ ಪುಸ್ತಕ. ದಿಸ್ ಬುಕ್ ಈಸ್ ಮೈನ್, ಈ ಪುಸ್ತಕ ನನ್ನದು. ಇಲ್ಲಿ ನಾನು, ನನ್ನನ್ನು, ನನ್ನ, ನನ್ನದು ಬಂದಿದೆ. ಅದೇ ಥರ ವಿ ನಾವು, ಅಸ್ ನಮ್ಮನ್ನು, ಅವರ್ ನಮ್ಮ, ಅವರ್ಸ್ ನಮ್ಮದು. ವಿ ಆರ್ ಫ್ರೆಂಡ್ಸ್, ನಾವು ಸ್ನೇಹಿತರು. ಹಿ ಇನ್ವೈಟೆಡ್ ಅಸ್, ಅವನು ನಮ್ಮನ್ನು ಆಹ್ವಾನಿಸಿದನು. ದಿಸ್ ಈಸ್ ಅವರ್ ಹೌಸ್, ಇದು ನಮ್ಮ ಮನೆ. ದಿಸ್ ಹೌಸ್ ಈಸ್ ಅವರ್ಸ್, ಈ ಮನೆ ನಮ್ಮದು. ಇಲ್ಲಿ ನಾವು, ನಮ್ಮನ್ನು, ನಮ್ಮ, ನಮ್ಮದು ವಾಕ್ಯ ರೂಪದಲ್ಲಿ ಹೇಳಿದ್ದೇನೆ. ಯು ನೀನು, ಯು ನಿನ್ನನ್ನು, ಯುವರ್ ನಿನ್ನ, ಯುವರ್ಸ್ ನಿನ್ನದು. ಯು ಆರ್ ಮೈ ಬ್ರದರ್, ನೀನು ನನ್ನ ಸಹೋದರ. ಐ ಕಾಲ್ಡ್ ಯು, ನಾನು ನಿನ್ನನ್ನು ಕರೆ ಮಾಡಿದೆ. ದಿಸ್ ಈಸ್ ಯುವರ್ ಪೆನ್, ಇದು ನಿನ್ನ ಪೆನ್. ದಿಸ್ ಪೆನ್ ಈಸ್ ಯುವರ್ಸ್, ಈ ಪೆನ್ ನಿನ್ನದು. ಇಲ್ಲಿ ನೀನು, ನಿನ್ನನ್ನು, ನಿನ್ನ, ನಿನ್ನದು ಹೇಳಿದ್ದೇನೆ. ಯು ನೀವು, ಯು ನಿಮ್ಮನ್ನು, ಯುವರ್ ನಿಮ್ಮ, ಯುವರ್ಸ್ ನಿಮ್ಮದು. ಇದು ಯು ಬಹುವಚನ. ಇಂಗ್ಲೀಷಲ್ಲಿ ಯು ಅಂದರೆ ಬಹುವಚನನೇ, ಬಟ್ ಇಲ್ಲಿ ಕನ್ನಡದಲ್ಲಿ ಎರಡಿರುವ ಕಾರಣ ಬೇರೆ ಬೇರೆ ಕೊಟ್ಟಿದ್ದೇವೆ. ಯು ಆರ್ ಗುಡ್ ಫ್ರೆಂಡ್ಸ್, ಯು ಆರ್ ಗುಡ್ ಸ್ಟೂಡೆಂಟ್ಸ್, ನೀವು ಒಳ್ಳೆಯ ವಿದ್ಯಾರ್ಥಿಗಳು. ಐ ರೆಸ್ಪೆಕ್ಟ್ ಯು, ನಾನು ನಿಮ್ಮನ್ನು ಗೌರವಿಸುತ್ತೇನೆ. ದಿಸ್ ಈಸ್ ಯುವರ್ ಸ್ಕೂಲ್, ಇದು ನಿಮ್ಮ ಶಾಲೆ. ದಿಸ್ ಸ್ಕೂಲ್ ಈಸ್ ಯುವರ್ಸ್, ಈ ಶಾಲೆ ನಿಮ್ಮದು. ಇಲ್ಲಿ ನೀವು, ನಿಮ್ಮನ್ನು, ನಿಮ್ಮ, ನಿಮ್ಮದು ಹೇಳಿಕೊಟ್ಟಿದ್ದೇನೆ. ಹಿ ಅವನು, ಹಿಮ್ ಅವನನ್ನು, ಹಿಸ್ ಅವನದ್ದು. ಹಿ ಈಸ್ ಮೈ ಫ್ರೆಂಡ್, ಅವನು ನನ್ನ ಸ್ನೇಹಿತ. ಐ ಹೆಲ್ಪ್ಡ್ ಹಿಮ್, ನಾನು ಅವನನ್ನು ಸಹಾಯ ಮಾಡಿದೆ. ದಿಸ್ ಈಸ್ ಹಿಸ್ ಕಾರ್, ಇದು ಅವನ ಕಾರ್. ದಿಸ್ ಕಾರ್ ಈಸ್ ಹಿಸ್, ಈ ಕಾರು ಅವನದ್ದು. ಇಲ್ಲಿ ಸಹ ಅವನು, ಅವನನ್ನು, ಅವನದ್ದು ಕೊಟ್ಟಿದ್ದೇವೆ. ಶಿ ಅವಳು, ಹರ್ ಅವಳನ್ನು, ಹರ್ ಅವಳ, ಹರ್ಸ್ ಅವಳದ್ದು. ಶಿ ಈಸ್ ಎ ಟೀಚರ್, ಅವಳು ಶಿಕ್ಷಕಿ. ಐ ಮೆಟ್ ಹರ್, ನಾನು ಅವಳನ್ನು ಭೇಟಿ ಮಾಡಿದೆ. ದಿಸ್ ಈಸ್ ಹರ್ ಬ್ಯಾಗ್, ಇದು ಅವಳ ಬ್ಯಾಗ್. ದಿಸ್ ಬ್ಯಾಗ್ ಈಸ್ ಹರ್ಸ್, ಈ ಬ್ಯಾಗ್ ಅವಳದ್ದು. ಇಲ್ಲಿ ಸಹ ಅವಳು, ಅವಳನ್ನು, ಅವಳದ್ದು ಕೊಟ್ಟಿದ್ದೇನೆ ಹೇಳಿ. ಇಟ್ ಅದು, ಇಟ್ ಅದನ್ನು, ಇಟ್ಸ್ ಅದರದ್ದು. ಇಟ್ ಈಸ್ ಎ ಡಾಗ್, ಅದು ಒಂದು ನಾಯಿ. ಐ ಸಾ ಇಟ್, ನಾನು ಅದನ್ನು ನೋಡಿದೆ. ಇಟ್ಸ್ ಟೇಲ್ ಈಸ್ ಲಾಂಗ್, ಅದರ ಬಾಲ ಉದ್ದವಾಗಿದೆ. ದ ಹೌಸ್ ಲಾಸ್ಟ್ ಇಟ್ಸ್ ಕಲರ್, ಮನೆ ಅದರ ಬಣ್ಣವನ್ನು ಕಳೆದುಕೊಂಡಿದೆ. ಇಲ್ಲಿ ಸಹ ಅದು, ಅದನ್ನು, ಅದರದ್ದು ಕೊಟ್ಟಿದ್ದೀನಿ. ದೇ ಅಂದರೆ ಅವರು, ದೆಮ್ ಅವರನ್ನು, ದೇರ್ ಅವರ, ದೇರ್ಸ್ ಅವರದು. ದೇ ಆರ್ ಡಾಕ್ಟರ್ಸ್, ಅವರು ವೈದ್ಯರು. ಐ ಥ್ಯಾಂಕ್ಡ್ ದೆಮ್, ನಾನು ಅವರನ್ನು ಧನ್ಯವಾದಿಸಿದೆ. ದಿಸ್ ಈಸ್ ದೇರ್ ಆಫೀಸ್, ಇದು ಅವರ ಕಚೇರಿ. ದಿಸ್ ಆಫೀಸ್ ಈಸ್ ದೇರ್ಸ್, ಈ ಕಚೇರಿ ಅವರದ್ದು. ಇಲ್ಲಿ ಅವರು, ಅವರನ್ನು, ಅವರ ಮತ್ತು ಅವರದ್ದು ಹೇಗೆ ಉಪಯೋಗ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದೇನೆ.